ಎಲ್ಲರಿಗೂ ನಮಸ್ಕಾರ. ಕಳೆದ ತರಗತಿಯಲ್ಲಿ ನಾವು ಏನೆಲ್ಲ ವಿಚಾರಗಳನ್ನು ಕಲಿತಿದ್ದೇವೆ ಒಂದ್ಸಲ ನೆನಪು ಮಾಡಿ ನೋಡುವ. ನ್ಯೂಟನ್ನ ಸಾರ್ವತ್ರಿಕ ಗುರುತ್ವಾಕರ್ಷಣಾ ನಿಯಮದ ಬಗ್ಗೆ ನಾವು ಕಲಿತಿದ್ದೇವೆ. ಒಂದ್ಸಲ ನೆನಪಿಸಿ ನೋಡುವ. ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳು ಪರಸ್ಪರ ಆಕರ್ಷಿಸಿ ಅವುಗಳ ನಡುವಿನ ಆಕರ್ಷಣಾ ಬಲ ಅವುಗಳ ದ್ರವ್ಯರಾಶಿಗಳ ಗುಣಲಬ್ಧಕ್ಕೆ ಸಮಾನ ಅನುಪಾತಿಕವಾಗಿದೆ ಮತ್ತು ಅವುಗಳ ನಡುವಿನ ದೂರದ ವರ್ಗಕ್ಕೆ ವಿಲೋಮಾನುಪಾತಿಕವಾಗಿದೆ ಎಂದು ನಾವು ನೋಡಿದ್ದೇವೆ. ಗಣಿತ ರೂಪದಲ್ಲಿ ಹೇಳುವುದಿದ್ರೆ F ಸಮ G m1 m2 ಭಾಗಿಸು d². ಕ್ಯಾಪಿಟಲ್ G ಅಂತ ಹೇಳುವಂಥದ್ದು ಭೂಮಿಯ ಗುರುತ್ವಾಕರ್ಷಣ ಸ್ಥಿರಾಂಕವನ್ನು ಸೂಚಿಸುತ್ತದೆ ಎಂಬುದಾಗಿ ನಾವು ನೋಡಿದ್ದೇವೆ. ಇನ್ನು ಇದರ ಆಧಾರದಲ್ಲಿ ನಾವು ವರ್ಕ್ಶೀಟ್ ಅನ್ನು ಪೂರ್ತಿಗೊಳಿಸಿದ್ದೇವೆ. ಆ ವರ್ಕ್ಶೀಟ್ನ ಪ್ರಕಾರ ಭೂಮಿಯ ಆಕರ್ಷಣಾ ಬಲ ಎಲ್ಲ ಬದಿಯಲ್ಲಿಯೂ ಒಂದೇ ರೀತಿಯಾಗಿದೆಯೋ ಅಂತಲೂ ನಾವು ನೋಡಿದ್ದೇವೆ. ಭೂಮಿಯ ಆಕರ್ಷಣಾ ಬಲ ವಿವಿಧ ಸ್ಥಳಗಳಲ್ಲಿ ವ್ಯತ್ಯಸ್ತವಾಗಿದೆ ಅಂತಲೂ ನಾವು ನೋಡಿದ್ದೇವೆ. ಹಾಗಿದ್ರೆ ಅತ್ಯಧಿಕ ಆಕರ್ಷಣಾ ಬಲ ಎಲ್ಲಿ ಅನುಭವ ಆಗ್ತದೆ? ಅತ್ಯಧಿಕ ಆಕರ್ಷಣಾ ಬಲವು ನಮ್ಗೆ ಗೊತ್ತುಂಟು, ಭೂಮಿಯು ಸರಿಯಾದ ಒಂದು ಗೋಲ. ಧ್ರುವ ಪ್ರದೇಶದಲ್ಲಿ ತ್ರಿಜ್ಯ ಸ್ವಲ್ಪ ಕಡಿಮೆ, ಭೂಮಧ್ಯ ರೇಖಾ ಪ್ರದೇಶದಲ್ಲಿ ತ್ರಿಜ್ಯ ಹೆಚ್ಚು. ಹಾಗಿದ್ರೆ ಧ್ರುವ ಪ್ರದೇಶದಲ್ಲಿ ತ್ರಿಜ್ಯ ಕಡಿಮೆ ಆದ ಕಾರಣ F ಸಮ G m1 m2 d², ಅಲ್ಲಿ d ಎಂಬುದು ತ್ರಿಜ್ಯವನ್ನು ಸೂಚಿಸುವ ಕಾರಣ ಅಲ್ಲಿ ತ್ರಿಜ್ಯ ಕಡಿಮೆಯಾಗಿರುವ ಕಾರಣ ಆಕರ್ಷಣ ಬಲ ಭೂಮಧ್ಯ ರೇಖಾ ಪ್ರದೇಶದಲ್ಲಿ ಕಡಿಮೆ ಆಗಿದೆ, ಧ್ರುವ ಪ್ರದೇಶದಲ್ಲಿ ಹೆಚ್ಚಾಗಿದೆ ಅಂತ ನಾವು ನೋಡ್ತೀವಿ. ಅದೇ ರೀತಿಯ ಒಂದು ವಸ್ತುವನ್ನು ನಾವು ಭೂಮಿಯ ಮೇಲ್ಮೈಯಿಂದ ಮೇಲಕ್ಕೆ ಎತ್ತಿದರೆ ಆಕರ್ಷಣಾ ಬಲ ಕಡಿಮೆ ಆಗ್ತದಂತಲೂ, ಭೂಮಿಯ ಮೇಲ್ಮೈಯಿಂದ ಆಳಕ್ಕೆ ಹೋದಂತೆ ಕೆಳಕ್ಕೆ ಹೋದಂತೆ ಆಕರ್ಷಣಾ ಬಲ ಕಡಿಮೆ ಆಗ್ತಂದ್ರೂ ನೋಡಿದ್ದೇವೆ. ಹಾಗಿದ್ರೆ ಭೂಮಿಯ ಮೇಲ್ಮೈಯಲ್ಲಿ ಅತ್ಯಧಿಕ ಆಕರ್ಷಣಾ ಬಲ ಅನುಭವ ಆಗುವಂಥದ್ದು ಎಲ್ಲಿ? ಭೂಮಿಯ ಮೇಲ್ಮೈ ಎಂಬುದಾಗಿ ನಾವು ನೋಡಿದ್ದೇವೆ. ಹಾಗಿದ್ರೆ ಭೂಮಿಯ ಕೇಂದ್ರದಲ್ಲಿ ಆಕರ್ಷಣಾ ಬಲ ಎಷ್ಟು? ಭೂಮಿಯ ಕೇಂದ್ರದಲ್ಲಿ ತ್ರಿಜ್ಯ ಹೇಳುವ ಸಮಸ್ಯೆ ಇಲ್ಲ, ಅದರಿಂದ ಅಲ್ಲಿ 6 0, ಅದರಿಂದ ಆಕರ್ಷಣಾ ಬಲ 0 ಅಂತಲೂ ನೋಡಿದ್ದೇವೆ. ಇದು ನಾವು ಕಳೆದ ಕ್ಲಾಸ್ನಲ್ಲಿ ನೋಡಿದಂಥ ವಿಷಯ. ಇದರ ಆಧಾರದಲ್ಲಿ ನಾವೊಂದು ಅಸೈನ್ಮೆಂಟ್ ಕೊಟ್ಟಿದ್ದೇವೆ. ಅಂಥ ಅಸೈನ್ಮೆಂಟ್ಗಳನ್ನು ನಾವು ತುಂಬ ಮಾಡಿದ್ದೇವೆ. ಆದ್ದರಿಂದ ಅದನ್ನು ನೀವು ಪೂರ್ತಿಗೊಳಿಸಿ ನಿಮ್ಮ ಫಿಸಿಕ್ಸ್ ಅಧ್ಯಾಪಕರಿಗೆ ಕಳಿಸಿರಬಹುದು ಅಂತ ಊಹಿಸ್ತೇನೆ. ಇನ್ನೀಗ ನಾವು ತರಗತಿಯನ್ನು ಮುಂದುವರಿಸಲಿಕ್ಕೆ ಹೋಗೋಣ. ಭೂಮಿ ಹಾಗೂ ಅದರ ಮೇಲ್ಮೈಯಲ್ಲಿರುವಂತಹ ವಸ್ತುಗಳೊಳಗಿನ ಆಕರ್ಷಣಾ ಬಲ ವಸ್ತುಗಳ ದ್ರವ್ಯರಾಶಿಗೆ ಅನುಸಾರವಾಗಿ ಬದಲಾಗ್ತದೆ ನಾವು ನೋಡಿದ್ವಿ. ಹಾಗಿದ್ರೆ ವಸ್ತುವಿಗುಂಟಾಗುವ ವೇಗೋತ್ಕರ್ಷವು ಬದಲಾಗ್ತದೋ ಅಂತ ನಾವು ನೋಡ್ಲಿಕ್ಕೆ ಹೋಗ್ತೀವಿ. ನಾವೀಗಾಗಲೇ ನೋಡಿದ ಹಾಗೆ ಎಲ್ಲ ವಸ್ತುಗಳನ್ನು ಭೂಮಿಯು ಅದರ ಕೇಂದ್ರದ ಕಡೆಗೆ ಆಕರ್ಷಿಸುತ್ತದೆ ನೋಡಿ. ಎಲ್ಲ ವಸ್ತುಗಳನ್ನು ಭೂಮಿ ಅದರ ಕೇಂದ್ರದ ಕಡೆಗೆ ಆಕರ್ಷಿಸುವುದು.
ವಸ್ತುವಿನ ದ್ರವ್ಯರಾಶಿ ಸ್ಮಾಲ್ ಎಮ್ ಅಂತ ಇಟ್ಕೊಳ್ಳೋ, ಎಮ್. ಬಲ ಕ್ಯಾಪಿಟಲ್ ಎಫ್ ಆಗಿದ್ದರೆ ನಾವು ನೋಡಿದ್ದೇವೆ ನ್ಯೂಟನ್ನ ಚಲನೆಯ ಎರಡನೇ ನಿಯಮ, ಅದರ ಪ್ರಕಾರ ಎಫ್ ಸಮ ಎಮ್ ಎ. ಹಾಗಿದ್ದರೆ ಎ ಅಂತ ಹೇಳುವಂಥದ್ದು ವೇಗೋತ್ಕರ್ಷ, ಭೂಮಿಗೆ ಸಂಬಂಧಿಸಿ ಎ ಅಂತ ಹೇಳುವಂಥದ್ದು ಭೂಮಿಯ ಗುರುತ್ವಾಕರ್ಷಣ ವೇಗೋತ್ಕರ್ಷ. ಎಫ್ ಸಮ ಎಮ್ ಎ ಆಗಿದ್ರೆ ಎ ಸಮ ಏನು ಅಂತ ಬರಿಬೋದು, ಎ ಸಮ ಎಫ್ ಭಾಗಿಸು ಎಂ ಅಂತ ನಮಗೆ ಬರಿಬೋದು. ಹಾಗಿದ್ರೆ ಎ ಸಮ ಎಫ್ ಭಾಗಿಸು ಎಂ ಅಂತ ಭೂಮಿ ವಸ್ತುಗಳನ್ನು ಆಕರ್ಷಿಸುವುದರಿಂದಾಗಿ ವೇಗೋತ್ಕರ್ಷ ಉಂಟಾಗ್ತದೆ. ಭೂಮಿ ಎಲ್ಲ ವಸ್ತುಗಳನ್ನು ಕೇಂದ್ರದ ಕಡೆಗೆ ಆಕರ್ಷಿಸುತ್ತೆ ಅಂತ ನಾವು ನೋಡಿದ್ದೀವಿ. ಹಾಗಿದ್ರೆ ಭೂಮಿಯ ಆಕರ್ಷಣೆಯಿಂದಾಗಿ ವಸ್ತುಗಳಿಗೆ ವೇಗೋತ್ಕರ್ಷ ಉಂಟಾಗ್ತದೆ. ಇದನ್ನು ನಾವು ಭೂ ಗುರುತ್ವಾಕರ್ಷಣ ವೇಗೋತ್ಕರ್ಷ, ಗ್ರಾವಿಟಿ ಅಂತ ಕರೀತೀವಿ. ಡ್ಯೂ ಟು ಭೂಮಿಯ ಗುರುತ್ವಾಕರ್ಷಣ ವೇಗೋತ್ಕರ್ಷ, ಅಥವಾ ಅದನ್ನು ನಾವು ಸ್ಮಾಲ್ ಜಿ ಅಕ್ಷರದಿಂದ ಸೂಚಿಸಿ. ಕ್ಯಾಪಿಟಲ್ ಜಿ ಎಂಬುದಂಥದ್ದು ಗುರುತ್ವಾಕರ್ಷಣ ಸ್ಥಿರಾಂಕ, ಸ್ಮಾಲ್ ಜಿ ಎಂಬುದು ಗುರುತ್ವಾಕರ್ಷಣ ವೇಗೋತ್ಕರ್ಷವನ್ನು ಸೂಚಿಸುತ್ತದೆ. ನಾವೀಗಾಗಲೇ ಹೇಳಿದ ಹಾಗೆ ನ್ಯೂಟನ್ನ ಚಲನೆಯ ನಿಯಮದ ಪ್ರಕಾರ ಗುರುತ್ವಾಕರ್ಷಣ ನಿಯಮದ ಪ್ರಕಾರ ಎಫ್ ಸಮ ಜಿ ಕ್ಯಾಪಿಟಲ್ ಜಿ ಎಂ ಎಂ ಭಾಗಿಸು ಆರ್ ಸ್ಕ್ವೇರ್. ಎಫ್ ಸಮ ಕ್ಯಾಪಿಟಲ್ ಜಿ ಕ್ಯಾಪಿಟಲ್ ಎಂ ಸ್ಮಾಲ್ ಎಂ ಬೈ ಆರ್ ಸ್ಕ್ವೇರ್ ನಾವು ನೋಡಿದ್ವಿ. ಇನ್ನು ನ್ಯೂಟನ್ನ ಚಲನೆಯ ಎರಡನೇ ನಿಯಮದ ಪ್ರಕಾರ ಎಫ್ ಸಮ ಎಂ ಎ ಅಂತ ನಾವು ನೋಡಿದ್ವಿ. ಅಥವಾ ಇಲ್ಲಿ ನಮಗೆ ಎ ಅಂತ ಹೇಳೋದು ವೇಗೋತ್ಕರ್ಷ, ಎಫ್ ಸಮ ಎಂ ಜಿ ಅಂತ ನಮಗೆ ಅದನ್ನು ಬರೀಬಹುದು. ಹಾಗಿದ್ರೆ ಎಫ್ ಸಮ ಎಂ ಎ ಎಂಬ ಸೂತ್ರವಾಕ್ಯ ಉಂಟು, ಎಫ್ ಸಮ ಜಿ ಎಂ ಎಂ ಭಾಗಿಸು ಆರ್ ಸ್ಕ್ವೇರ್ ಅಂತ. ಹಾಗಿದ್ರೆ ನಮಗೇನು ಬರೀಬಹುದು, ಎಂ ಎ ಅಥವಾ ಎಂ ಜಿ ಸಮ ಜಿ ಎಂ ಎಂ ಭಾಗಿಸು ಆರ್ ಸ್ಕ್ವೇರ್ ಅಂತ ಬರೀ. ಹಾಗಿದ್ರೆ ಜಿ ಸಮ ಜಿ ಎಂ ಎಂ ಭಾಗಿಸು ಆರ್ ಸ್ಕ್ವೇರ್ ಭಾಗಿಸು ಎಂ ಅಂತ ಬರೀ. ಅಂದರೆ ಎಂಗೆ ಎಂ ಹೋಗ್ತದೆ, ಜಿ ಸಮ ಕ್ಯಾಪಿಟಲ್ ಜಿ ಎಂ ಭಾಗಿಸು ಆರ್ ಸ್ಕ್ವೇರ್. ಅಥವಾ ಭೂ ಗುರುತ್ವಾಕರ್ಷಣ ವೇಗೋತ್ಕರ್ಷ ಅಂತ ಎಂಬುದು ಜಿ ಸಮ ಜಿ ಎಂ ಭಾಗಿಸು ಆರ್ ಸ್ಕ್ವೇರ್. ಹಾಗಿದ್ರೆ ಜಿ ಎಂ ಬೈ ಆರ್ ಸ್ಕ್ವೇರ್ ಎಂಬುದು ನಾವೀಗ ಹೇಳಿದ ಹಾಗೆ ಭೂ ಗುರುತ್ವಾಕರ್ಷಣ ವೇಗೋತ್ಕರ್ಷ. ಹಾಗಿದ್ರೆ ಆ ಜಿಯ ಮೇಲೆ ಪ್ರಭಾವ ಬೀರುವ ಘಟಕಗಳು ಯಾವುದು ಹೇಳಿ ನೋಡುವ. ಜಿ ಸಮ ಜಿ ಎಂ ಭಾಗಿಸು ಆರ್ ಸ್ಕ್ವೇರ್ ಅಂದರೆ ಜಿಯ ಮೇಲೆ ಪ್ರಭಾವ ಬೀರುವ ಘಟಕ ಕ್ಯಾಪಿಟಲ್ ಜಿ ಎಂಬುದು ಭೂ ಗುರುತ್ವಾಕರ್ಷಣ ಸ್ಥಿರಾಂಕ, ಅದರಲ್ಲಿ ಬದಲಾವಣೆ ಇಲ್ಲ. ಕ್ಯಾಪಿಟಲ್ ಎಂ ಎಂಬುದು ಮತ್ತು ಭೂಮಿಯ ತ್ರಿಜ್ಯ ಕ್ಯಾಪಿಟಲ್ ಆರ್, ಇದು ಜಿಯ ಮೇಲೆ ಪ್ರಭಾವ ಬೀರುವ ಘಟಕಗಳು. ಜಿ ಎಂಬುದು ಭೂಗುರುತ್ವಾಕರ್ಷಣ ಸ್ಥಿರಾಂಕ. ಹಾಗಿದ್ರೆ ಪ್ರಭಾವ ಬೀರುವ ಘಟಕಗಳು ಒಂದು ಕ್ಯಾಪಿಟಲ್ ಎಂ ಎಂಬುದು ಭೂಮಿಯ ದ್ರವ್ಯರಾಶಿ, ಕ್ಯಾಪಿಟಲ್ ಆರ್ ಎಂಬುದು ಭೂಮಿಯ ತ್ರಿಜ್ಯ. ಅದರಿಂದ ಇಲ್ಲಿ ನಮಗೆ ದ್ರವ್ಯರಾಶಿಯನ್ನು ಎಲ್ಲಿ ಸೂಚಿಸುವುದಿಲ್ಲ. ಹಾಗಿದ್ರೆ ಗುರುತ್ವಾಕರ್ಷಣ ವೇಗೋತ್ಕರ್ಷವು ಭೂಮಿಗೆ ಪತನವಾಗುವ ವಸ್ತುವಿನ ದ್ರವ್ಯರಾಶಿಯನ್ನು ಹೊಂದಿಕೊಂಡಿಲ್ಲ ಅಂತ ನಮಗೆ ಈ ಸೂತ್ರವಾಕ್ಯವನ್ನು ನೋಡಿ ಹೇಳ್ಬೋದು. ಈಗಾಗಲೇ ಹೇಳಿದ ಹಾಗೆ ಜಿ ಸಮ ಜಿ ಎಂ ಬೈ ಆರ್ ಸ್ಕ್ವೇರ್, ಎಂ ಮತ್ತು ಆರ್ ಸ್ಕ್ವೇರ್ ಭೂಮಿಯ ದ್ರವ್ಯರಾಶಿ ಮತ್ತು ಭೂಮಿಯ ತ್ರಿಜ್ಯ, ಇವುಗಳನ್ನು ಮಾತ್ರ ಹೊಂದಿಕೊಂಡಿದೆ ಜಿ ಎಂ. ಹಾಗಿದ್ರೆ ನಮಗೇನು ಹೇಳ್ಬೋದು, ಭೂಮಿಗೆ ಪತನವಾಗುವಂಥ ಎಲ್ಲ ವಸ್ತುಗಳಿಗೂ ಭೂಮಿಯ ಗುರುತ್ವಾಕರ್ಷಣೆಯಿಂದುಂಟಾಗುವ ವೇಗೋತ್ಕರ್ಷವು ಸಮಾನವಾಗಿರಬಹುದು ಅಂತ ನಮ್ಗೆ ಹೇಳ್ಬೋದು. ಹಾಗಿದ್ರೆ ನಮಗೆ ಜಿಯ ಬೆಲೆಯನ್ನು ಕಂಡುಹಿಡಿಯಬಹುದಾ ಅಂತ ನಾವು ನೋಡೋದು. ನಾವೀಗಾಗಲೇ ಹೇಳಿದ ಹಾಗೆ ಜಿ ಸಮ ಜಿ ಎಂ ಭಾಗಿಸು ಆರ್ ಸ್ಕ್ವೇರ್. ಕ್ಯಾಪಿಟಲ್ ಜಿ ಎಂಬುದು ಭೂಮಿಯ ಗುರುತ್ವಾಕರ್ಷಣ ಸ್ಥಿರಾಂಕ, ಅದರ ಬೆಲೆ ನಮಗೆ ಗೊತ್ತಿಲ್ಲ. ಎಷ್ಟು ಹೇಳಿ ನೋಡುವ, 6.67 ಗುಣಿಸು 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್
ಕಿಲೋಗ್ರಾಂ ಸ್ಕ್ವೇರ್ ಆಗಿದೆ ಕ್ಯಾಪಿಟಲ್ ಜಿಯ ಬೆಲೆ. ಇನ್ನು ಭೂಮಿಯ ದ್ರವ್ಯರಾಶಿಯು 6 × 10⁻24 ಕಿಲೋಗ್ರಾಂ ಆಗಿದೆ. ಅದು ಕೂಡ ಒಂದು ಸ್ಥಿರವಾಗಿದೆ. ಭೂಮಿಯ ದ್ರವ್ಯರಾಶಿ 6 × 10⁻24 ಕಿಲೋಗ್ರಾಂ. ಇನ್ನು ಭೂಮಿಯ ತ್ರಿಜ್ಯ ಕ್ಯಾಪಿಟಲ್ ಆರ್, ಅದು 6.4 × 10⁻6 ಮೀಟರ್ ಆಗಿದೆ. ಹಾಗಿದ್ರೆ ನಮ್ಗೆ ಏನು ಮಾಡ್ಬೋದು? ಜಿಯ ಬೆಲೆಯನ್ನು ಕಂಡುಹಿಡಿಬಹುದು. ಜಿಯ ಬೆಲೆಯನ್ನು ನಮಗೆ ಹೇಗೆ ಕಂಡುಹಿಡಿಬಹುದು? ಜಿ ಸಮ GM/R² ಸಮ ಕ್ಯಾಪಿಟಲ್ ಜಿಯ ಬೆಲೆಯನ್ನು ಅಲ್ಲಿಗೆ ನಾವು ಕೊಡುವ, ಕ್ಯಾಪಿಟಲ್ ಎಮ್ಮಿನ ಬೆಲೆಯನ್ನು ಕೊಡುವ, ಆರ್ನ ಬೆಲೆಯನ್ನು ಅಲ್ಲಿಗೆ ನಾವು ಸೇರಿಸಿದ್ರೆ ಏನು ಬರ್ಬೋದು ಹೇಳಿ ನೋಡುವ. ಜಿ ಸಮ 6.7 × 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕಿಲೋಗ್ರಾಂ ಸ್ಕ್ವೇರ್ ಗುಣಿಸು 6 × 24 ಕಿಲೋಗ್ರಾಂ ಭಾಗಿಸು 6.4 × 10⁻6 ಮೀಟರ್ ಸ್ಕ್ವೇರ್. ನಮಗಿದನ್ನು ನಾವು ಆದೇಶಿಸಿ, ಈ ಬೆಲೆಯನ್ನು ಆದೇಶಿಸಿ ನಮಗೆ ಉತ್ತರ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಂಬುದಾಗಿ ಹೇಳ್ಬೋದು. ಅಂದರೆ ನಮಗೇನು ಹೇಳ್ಬೋದು? ಭೂಮಿಯ, ನಾವೀಗಾಗಲೇ ಹೇಳಿದ ಹಾಗೆ, ಭೂಮಿಯ ಭೂಗುರುತ್ವಾಕರ್ಷಣ ವೇಗೋತ್ಕರ್ಷ ಸ್ಮಾಲ್ ಜಿಯ ಬೆಲೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿದೆ ಅಂತ ನಮಗೆ ಇದರಿಂದ ಹೇಳ್ಬೋದು. ಹಾಗಿದ್ರೆ ಜಿಯ ಬೆಲೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ನಮಗೆ ಈ ಲೆಕ್ಕದಿಂದ ಹೇಳ್ಬೋದು. ಹಾಗಿದ್ರೆ ನಮಗೆ ಜಿಯ ಬೆಲೆ ಭೂಮಿಯ ಎಲ್ಲ ಭಾಗದಲ್ಲಿ ಒಂದೇ ಕಡೆಯಲ್ಲಿ ಒಂದೇ ರೀತಿ ಉಂಟಾ ಅಂತ ನಮಗೆ ಹೇಳ್ಬೋದಾ? ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೇವೆ, ಭೂಮಿಯು ಒಂದು ಸರಿಯಾದ ಗೋಲ, ಅದರ ಮೇಲ್ಭಾಗ ಮತ್ತು ಕೆಳಭಾಗ ಚಪ್ಪಟೆಯಾಗಿದೆ. ಇದರಿಂದ ಏನು? ಚಪ್ಪಟೆಯಾದ ಕಾರಣ ಭೂಮಿಯ ತ್ರಿಜ್ಯ ಧ್ರುವಕ್ಕೆ ಹೋಲಿಸಿದರೆ ಭೂಮಧ್ಯ ರೇಖೆಯಲ್ಲಿ ತ್ರಿಜ್ಯ ಹೆಚ್ಚಾಗಿದೆ. ಹಾಗಿದ್ರೆ ಜಿಯ ಬೆಲೆ ಎಲ್ಲ ಕಡೆಯಲ್ಲೂ ಸಮಾನಾಗಿರ್ಬೋದಾ? ತ್ರಿಜ್ಯ ಜಿ ಸಮ GM/R². ಆರ್ ಎಂಬುದು ತ್ರಿಜ್ಯ ವ್ಯತ್ಯಸ್ತ ಉಂಟು ಅಂತ ಹೇಳಿದೆ. ಹಾಗಿದ್ರೆ ಜಿಯ ಬೆಲೆ ಎಲ್ಲ ಕಡೆಯಲ್ಲೂ ಸಮಾನವಾಗಿದೆಯೋ? ಸಮಾನ ಅಲ್ಲ ಅಂತ ನಮಗೆ ಹೇಳ್ಬೋದು. ಹಾಗಿದ್ರೆ ಜಿಯ ಬೆಲೆ ಎಲ್ಲಿ ಗರಿಷ್ಠ ಉಂಟು? ಆರ್ ಕಡಿಮೆ ಇರುವುದು, ಕ್ಯಾಪಿಟಲ್ ಆರ್ ಕಡಿಮೆ. ಎಲ್ಲಿ ಕಡಿಮೆ ಇರುವಂಥದ್ದು? ಧ್ರುವ ಪ್ರದೇಶ. ಹಾಗಿದ್ರೆ ಜಿಯ ಬೆಲೆ ಗರಿಷ್ಠ ಇರುವಂಥದ್ದು ಧ್ರುವ ಪ್ರದೇಶ. ಭೂಮಿಯ ಮೇಲ್ಮೈಯಲ್ಲಿ ಗರಿಷ್ಠ ಜಿಯ ಬೆಲೆ ಇರುವಂಥದ್ದು ಧ್ರುವ ಪ್ರದೇಶದಲ್ಲಿ ನಾವು ಹೇಳ್ಬೋದು. ಇನ್ನು ಹಾಗಿದ್ರೆ ಕನಿಷ್ಠ ಇರುವಂಥದ್ದು, ಕಡಿಮೆ ಇರುವಂಥದ್ದು ಎಲ್ಲಿ? ಆರ್ನ ಬೆಲೆ ಹೆಚ್ಚಿರುವಂಥದ್ದು. ಆರ್ನ ಬೆಲೆ ಹೆಚ್ಚಿರುವಂಥದ್ದು ಭೂಮಧ್ಯ ರೇಖಾ ಪ್ರದೇಶ. ಇನ್ನು ಜಿಯ ಬೆಲೆ ಭೂಮಿಯ ಕೇಂದ್ರದಲ್ಲಿ ಎಷ್ಟಿರಬಹುದು? ಭೂಮಿಯ ಕೇಂದ್ರದಲ್ಲಿ R ಸಮ 0 ತ್ರಿಜ್ಯೆಯಲ್ಲಿ. ಹಾಗಿದ್ರೆ G ಸಮ GM/R² ಅಂತ ಹೇಳಿದ್ರೆ GM/0² ಅಂತ ಹೇಳಿದ್ರೆ ಉತ್ತರ 0. ಹಾಗಿದ್ರೆ ಭೂ ಕೇಂದ್ರದಲ್ಲಿ ಜಿಯ ಬೆಲೆ 0 ಆಗಿದೆ. ಇನ್ನು ಈಗಾಗಲೇ ನಾವು ಹೇಳಿದ ಹಾಗೆ ಜಿಯ ಬೆಲೆ ಧ್ರುವ ಪ್ರದೇಶದಲ್ಲಿ ಹೆಚ್ಚುಂಟು, ಭೂಮಧ್ಯ ರೇಖಾ ಪ್ರದೇಶದಲ್ಲಿ ಕಡಿಮೆ ಉಂಟು. ನಾವು ಅದನ್ನು ಲೆಕ್ಕ ಮಾಡಿ ನೋಡಿದರೆ ಧ್ರುವ ಪ್ರದೇಶದಲ್ಲಿ ಜಿಯ ಬೆಲೆ 9.83 ಮೀಟರ್ ಸ್ಕ್ವೇರ್ ಅಂತ ಹೇಳ್ಬೋದು. ಹಾಗಿದ್ರೆ ಭೂಮಧ್ಯ ರೇಖಾ ಪ್ರದೇಶದಲ್ಲೋ? ಭೂಮಧ್ಯ ರೇಖಾ ಪ್ರದೇಶದಲ್ಲಿ ಅದು 9.78 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿದೆ. ಹಾಗಿದ್ರೆ ಧ್ರುವ ಪ್ರದೇಶದಲ್ಲಿಯೂ ಭೂಮಧ್ಯ ರೇಖಾ ಪ್ರದೇಶದಲ್ಲಿಯೂ ಜಿಯ ಬೆಲೆ ಸಣ್ಣ ವ್ಯತ್ಯಾಸ ಉಂಟು. ಹಾಗಿದ್ರೆ ನಾವು ಗಣಿತ ಸಮಸ್ಯೆಗಳನ್ನು ಪರಿಹರಿಸುವಾಗ ಜಿಯ ಈ ಸರಾಸರಿ ಬೆಲೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಮತ್ತು 9.78 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಇದರ ಸರಾಸರಿಯಾದ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅನ್ನು ನಾವು ಗಣಿತ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಉಪಯೋಗಿಸ್ತೇವೆ. ಅದಷ್ಟು ಭೂಮಿಯ
ಗುರುತ್ವಾಕರ್ಷಣೆಗೆ ಸಂಬಂಧಪಟ್ಟು ಭೂಮಿಯ ಇಲ್ಲಿ ಜಿಯ ಬೆಲೆಗೆ ಇರುವ ಸಂಬಂಧಪಟ್ಟಂಥ ವಿಷಯ. ಈಗಾಗಲೇ ನಾವು ಹೇಳಿದ ಹಾಗೆ ಭೂಮಿಯಲ್ಲಿ ಜಿಯ ಬೆಲೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ನಾವು ಹೇಳಿದ್ವಿ. ಹಾಗಿದ್ರೆ ಚಂದ್ರನಲ್ಲಿ ಎಷ್ಟಿರ್ಬೋದು ಜಿಯ ಬೆಲೆ? ಭೂಮಿ ಅಷ್ಟೇ ಇರ್ಬೋದಾ ಅಥವಾ ಹೆಚ್ಚಿರ್ಬೋದಾ ಕಡಿಮೆ ಇರ್ಬೋದಾ ಅಂತ ಒಂದು ಕುತೂಹಲ ನಿಮಗಿರ್ಬೋದು. ಹಾಗಿದ್ರೆ ಜಿಯ ಮೇಲೆ ಪ್ರಭಾವ ಬೀರುವ ಘಟಕ ಒಂದು ದ್ರವ್ಯರಾಶಿ, ಮತ್ತೊಂದು ತ್ರಿಜ್ಯ. ಚಂದ್ರನ ದ್ರವ್ಯರಾಶಿ ಭೂಮಿಯ ದ್ರವ್ಯರಾಶಿಗಿಂತ ಕಡಿಮೆ, ನಮಗೆ ಗೊತ್ತು, ತ್ರಿಜ್ಯವು ಕಡಿಮೆ. ಹಾಗಿದ್ರೆ ಚಂದ್ರನಲ್ಲಿ ಜಿಯ ಬೆಲೆ ಎಷ್ಟಿರ್ಬೋದು ಅಂತ ನಮಗೆ ಹೇಳ್ಬೋದು. ಕ್ಯಾಪಿಟಲ್ ಜಿಯ ಬೆಲೆ 6.67 × 10⁻11 ನ್ಯೂಟನ್ ಮೀಟರ್ಸ್, ಅದು ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕಿಲೋಗ್ರಾಮ್ ಸ್ಕ್ವೇರ್. ಇನ್ನು ಚಂದ್ರನ ದ್ರವ್ಯರಾಶಿಯನ್ನು ನಾವು ಹೇಳುದಿದ್ರೆ, ಚಂದ್ರನ ದ್ರವ್ಯರಾಶಿಯು 7.36 × 10⁻22 ಕಿಲೋಗ್ರಾಮ್. ಚಂದ್ರನ ತ್ರಿಜ್ಯ ಅದು 1.74 × 10⁻6. ಹಾಗಿದ್ದರೆ ಜಿಯ ಬೆಲೆಯನ್ನು ನಮಗೆ ಹೇಗೆ ಕಂಡುಹಿಡಿಬಹುದು? ಜಿ ಸಮ GM/r². ಅಥವಾ ನಾವು ಆ ಬೆಲೆಗಳನ್ನು ಅಲ್ಲಿಗೆ ಆದೇಶಿಸಿದರೆ ನಮಗೆ ಹೇಗೆ ಸಿಗ್ಬೋದು? ಜಿ ಸಮ 6.67 × 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕಿಲೋಗ್ರಾಮ್ ಸ್ಕ್ವೇರ್ ಗುಣಿಸು 7.36 × 10⁻22 ಕಿಲೋಗ್ರಾಮ್ ಭಾಗಿಸು 1.74 × 10⁻6 ಇದರ ವರ್ಗ. ಇದನ್ನು ನಾವು ಬೆಲೆಯನ್ನು ನಾವು ನೋಡಿದರೆ ಅದು ಎಷ್ಟು ಬರ್ಬೋದು? 1.62 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಂಬುದಾಗಿ ಸಿಗ್ತದೆ. ಇದರಿಂದ ನಮ್ಗೆ ಏನು ಹೇಳ್ಬೋದು? ಚಂದ್ರನಲ್ಲಿ ಜಿಯ ಬೆಲೆ 1.62 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ನಮ್ಗೆ ಹೇಳಲಿಕ್ಕೆ ಸಾಧ್ಯ. ಭೂಮಿಯಲ್ಲಿ ಜಿಯ ಬೆಲೆ, ಭೂಮಿಯಲ್ಲಿ ಗುರುತ್ವಾಕರ್ಷಣ ವೇಗೋತ್ಕರ್ಷ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಚಂದ್ರನಲ್ಲಿ ಇದು 1.62 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಚಂದ್ರನಲ್ಲಿ ಅದು ಕಡಿಮೆ. ಹಾಗಿದ್ರೆ ಸುಮಾರು ನಮಗೆ ಹೇಳುವುದಿದ್ರೆ ಅದು ಭೂಮಿಗೆ ಹೋಲಿಸಿದರೆ ಸುಮಾರು 1/6 ಪಾಲಾಗಿರ್ತದೆ ಗುರುತ್ವಾಕರ್ಷಣ ವೇಗೋತ್ಕರ್ಷ. ಭೂಮಿಯ ಗುರುತ್ವಾಕರ್ಷಣ ವೇಗೋತ್ಕರ್ಷದ ಸುಮಾರು 1/6 ಪಾಲು ಗುರುತ್ವಾಕರ್ಷಣ ವೇಗೋತ್ಕರ್ಷ ಜಿ ಚಂದ್ರನಿಗೆ ಇದೆ ಅಂತ ನಮಗೆ ಇದರಿಂದ ಹೇಳ್ಬೋದು. ಹಾಗಿದ್ರೆ ಇದರ ಆಧಾರದಲ್ಲಿ ನಾವೊಂದು ಗಣಿತ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಹೋಗ್ಬೋದು. ಆ ಪ್ರಶ್ನೆಯನ್ನು ಒಂದ್ಸಲ ನೋಡಿ. ಒಂದು ಕಲ್ಲನ್ನು 19.66 ಮೀಟರ್ ಎತ್ತರದಿಂದ ಕೆಳಗೆ ಬೀಳಲಿಕ್ಕೆ ಬಿಡುವಂತ. ಆಗ ಅದು 2 ಸೆಕೆಂಡ್ನಲ್ಲಿ ಭೂಮಿಯನ್ನು ತಲುಪುತ್ತದೆ. ಹಾಗಾದರೆ ಜಿಯ ಬೆಲೆ ಎಷ್ಟು? ಇನ್ನು ಈ ಚಟುವಟಿಕೆಯು ಭೂಮಿಯ ಯಾವ ಭಾಗದಲ್ಲಿ ಜರುಗಿರಬಹುದು ಎಂದು ನಾವು ಈ ಪ್ರಯೋಗದ ಈ ಲೆಕ್ಕದ ಆಧಾರದಿಂದ ಹೇಳಿದ್ವಿ. ಈಗಾಗಲೇ ನಾವು ಹೇಳಿದ ಹಾಗೆ ಇಲ್ಲಿ ಏನೆಲ್ಲ ವಿಷಯಗಳನ್ನು ಕೊಟ್ಟಿದ್ದಾರೆ? ಎಸ್ ಕೊಟ್ಟಿದ್ದಾರೆ, ಸ್ಥಾನಾಂತರ ಎಷ್ಟದು? 19.66 ಮೀಟರ್. ಇನ್ನು ಆರಂಭದ ವೇಗ ಯು, ಆರಂಭದಲ್ಲಿ ಅದು ಸ್ಥಿರವಾಗಿತ್ತು, ಹಾಗಿದ್ರೆ ಆರಂಭದ ವೇಗ ಎಷ್ಟು? 0. ಇನ್ನು ಸಮಯ ಕೊಟ್ಟಿದ್ದಾರೆ, ಎಷ್ಟು ಸಮಯ? 2 ಸೆಕೆಂಡ್. ಹಾಗಿದ್ರೆ ಏನು ಕಂಡುಹಿಡಬೇಕು ನಾವು? ಜಿಯ ಬೆಲೆಯನ್ನು, ಭೂ ಗುರುತ್ವಾಕರ್ಷಣ ವೇಗೋತ್ಕರ್ಷವನ್ನು ನಾವು ಕಂಡುಹಿಡಬೇಕು. ಆದ್ದರಿಂದ ಜಿ ಸಮ ಎಷ್ಟು ಎಂಬುದಾಗಿದೆ ನಮ್ಮ ಲೆಕ್ಕ. ನಾವೀಗ ಹೇಗೆ ಹೇಳಿದ ಹಾಗೆ ಎಸ್ ಸಮ ut ಪ್ಲಸ್ ಅರ್ಧ at² ಚಲನೆಯ ಸಮೀಕರಣ ನಮ್ಗೆ ಗೊತ್ತು. ಚಲನೆಯ ಎರಡನೇ ಸಮೀಕರಣ ಎಸ್ ಸಮ ut ಪ್ಲಸ್ ಅರ್ಧ at². ನಮಗೀಗ ಇಲ್ಲಿ ಕಂಡುಹಿಡಿಯಬೇಕಾದ್ದು ಎ ಸಮ ಎ ಅಂದರೆ ವೇಗೋತ್ಕರ್ಷ, ಇಲ್ಲಿ ಎ ಸಮ ಜಿ. ಹಾಗಿದ್ರೆ ನಮಗೆ ಜಿ ಅನ್ನು ಕಂಡುಹಿಡಿಯಬೇಕು. ಅರ್ಧ at² ಸಮ
ಎಸ್ ಕಳೆ ಯು ಟಿ ಅಂತ ನಾವು ಬರಿಬೋದು. ಅರ್ಧ ಎ ಟಿ ಸ್ಕ್ವೇರ್ ಸಮ ಎಸ್ ಮೈನಸ್ ಯು ಟಿ. ಹಾಗಿದ್ರೆ ಜಿ ಸಮ ಎಸ್ ಕಳೆ ಯು ಟಿ ಭಾಗಿಸು ಅರ್ಧ ಟಿ ಸ್ಕ್ವೇರ್ ಎಂಬುದಾಗಿ ಹೇಳ್ಬೋದು. ಈ ಸೂತ್ರವಾಕ್ಯದ ಆಧಾರದಲ್ಲಿ ನಮಗೆ ಜಿಯ ಬೆಲೆಯನ್ನು ಕಂಡುಹಿಡಿಯಬೇಕು. ಈಗಾಗಲೇ ಹೇಳಿದಾಗ ಜಿ ಸಮ ಎಸ್ ಕಳೆ ಯು ಟಿ ಭಾಗಿಸು ಅರ್ಧ ಟಿ ಸ್ಕ್ವೇರ್. ಇನ್ನು ಆ ಬೆಲೆಗಳನ್ನು ನಾವು ಅಲ್ಲಿಗೆ ಆದೇಶಿಸಿ ಎಸ್ ಸಮ 19.66 ಮೀಟರ್, ಅದರಿಂದ 19.66 ಮೀಟರ್ ಮೈನಸ್ 0 ಗುಣಿಸು 2 ಸೆಕೆಂಡ್ ಭಾಗಿಸು ಅರ್ಧ ಗುಣಿಸು 2 ಸೆಕೆಂಡಿನ ವರ್ಗ. ನಮಗದನ್ನು ಆ ಬೆಲೆಗಳನ್ನು ಆದೇಶಿಸಿ ಉತ್ತರ ಕಂಡುಹಿಡಿದರೆ 19.66 ಕಳೆ 0 ಭಾಗಿಸು ಅರ್ಧ ಗುಣಿಸು 4 ಅಂತ ಹೇಳಿದರೆ 19.66 ಭಾಗಿಸು 2 ಅಂತ ಹೇಳಿದರೆ 9.83 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಸಿಗುತ್ತೆ. ಹಾಗಿದ್ರೆ ಜಿಯ ಬೆಲೆ 9.83 ಆಗಿದೆ ಅಂತ ನಮ್ಗೆ ಹೇಳ್ಬೋದು. ಹಾಗಿದ್ರೆ 9.83 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸಿಕ್ಕುವುದಿದ್ರೆ ಈ ಚಟುವಟಿಕೆ ಎಲ್ಲಿ ಜರುಗಿರಬಹುದು ಹೇಳಿ ನೋಡುವ. 9.83 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಜಿಯ ಬೆಲೆ ಇರುವಂಥದ್ದು ನಮ್ಗೆ ಗೊತ್ತಿದೆ. ಎಲ್ಲಿ ಹೇಳಿ ನೋಡುವ, ಅದು ಧ್ರುವ ಪ್ರದೇಶದಲ್ಲಿ. ಹಾಗಿದ್ರೆ ಈ ಚಟುವಟಿಕೆಯು ಧ್ರುವ ಪ್ರದೇಶದಲ್ಲಿ ಜರುಗಿರಬಹುದು ಅಂತ ಈ ಲೆಕ್ಕದ ಆಧಾರದಿಂದ ನಮಗೆ ಹೇಳಬಹುದು. ಇನ್ನೀಗ ನಾವು ತರಗತಿಯನ್ನು ಮುಂದುವರಿಸುವ. ನನ್ನದೊಂದು ಪ್ರಶ್ನೆ ಇದೆ. 50 ಕಿಲೋಗ್ರಾಂ ದ್ರವ್ಯರಾಶಿ ಇರುವ ಒಂದು ಕಲ್ಲು, 5 ಕಿಲೋಗ್ರಾಂ ದ್ರವ್ಯರಾಶಿ ಇರುವ ಇನ್ನೊಂದು ಕಲ್ಲು. ಈ ಎರಡು ಕಲ್ಲುಗಳನ್ನು ನಾವು ಒಂದು ಮಹಡಿಯಿಂದ, ಒಂದು ಮಾಳಿಗೆಯ ಮೇಲಿನಿಂದ ಏಕಕಾಲದಲ್ಲಿ ಕೆಳಗೆ ಬೀಳುವಂತೆ ಮಾಡುವುದು. ಈ ಎರಡು ಕಲ್ಲುಗಳನ್ನು ಏಕಕಾಲದಿಂದ ಮೇಲಿನಿಂದ ಕೆಳಕ್ಕೆ ಬೀಳುವ ಹಾಗೆ ಮಾಡುವುದು. ಹಾಗಿದ್ರೆ ಇದು ಕೆಳಗೆ ಬೀಳುವುದಕ್ಕೆ ಸಂಬಂಧಿಸಿ ನಿಮ್ಮ ಅಭಿಪ್ರಾಯ ಏನು ಹೇಳಿದವರು? ಯಾವ ವಸ್ತು ಮೊದಲು ತಲುಪಬಹುದು ಹೇಳಿ. ಆಪ್ಷನ್ಗಳು ಉಂಟು ಅಲ್ವಾ? ಒಟ್ಟಿಗೆ ತಲುಪಬಹುದು ಕೆಲವೊಮ್ಮೆ, ಕೆಲವರು ಉತ್ತರ ಹೇಳ್ಬೋದು ಕಾಗದ ಮೊದಲು ತಲುಪಬಹುದು, ಸಾರಿ ಯಾವುದು 5 ಕಿಲೋಗ್ರಾಮಿನದ್ದು ಮೊದಲು ತಲುಪಿಸಬಹುದು ಅಂತ. ಇನ್ನು ಕೆಲವರು ಹೇಳ್ಬೋದು 50 ಕಿಲೋಗ್ರಾಂ. ಹಾಗಿದ್ರೆ ಯಾವುದು ಮೊದಲು ತಲುಪುತ್ತದೆ ಹೇಳಿ. ಇದು ಯಾವುದು ಉತ್ತರ ಅವುಗಳೆರಡು ಒಟ್ಟಿಗೆ ತಲುಪುತ್ತದೆ. ನಮಗೆ ಆಶ್ಚರ್ಯ ಆಗ್ಬೋದು, ನಾವು 50 ಕಿಲೋಗ್ರಾಮಿನದ್ದು ಮೊದಲು ತಲುಪುವುದು ಅಂತ ಕೆಲವೊಮ್ಮೆ ಎಣಿಸಿ. ಹಾಗಿದ್ದರೆ 5 ಕಿಲೋಗ್ರಾಂ ಮತ್ತು 50 ಕಿಲೋಗ್ರಾಮಿನ ವಸ್ತುಗಳನ್ನು ಕೆಳಕ್ಕೆ ಬೀಳುವಂತೆ ಮಾಡಿದರೆ, ಏಕಕಾಲದಲ್ಲಿ ಅವುಗಳು ಕೆಳಕ್ಕೆ ಬೀಳುವುದಿದ್ರೆ ಅವುಗಳು ಒಟ್ಟಿಗೆ ಭೂಮಿಯನ್ನು ತಲುಪುತ್ತದೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ. ಹಾಗಿದ್ರೆ ಇನ್ನೊಂದು ಪ್ರಶ್ನೆಯನ್ನು ನಾನು ಹೇಳಿ, ಒಂದು ಕಲ್ಲು, ಇನ್ನೊಂದು ಕಾಗದ, ಇದೆರಡನ್ನು ಆಗ ಮಾಡಿದಾಗ ನಾವು ಸಮಾನ ಎತ್ತರದಿಂದ ಕೆಳಕ್ಕೆ ಬೀಳುವ ಹಾಗೆ ಮಾಡಿ. ಸಮಾನ ಎತ್ತರದಿಂದ ಒಂದು ಕಾಗದ ಮತ್ತು ಕಲ್ಲು ಮೇಲಿನಿಂದ ಕೆಳಕ್ಕೆ ಬರ್ತದೆ. ಹಾಗಿದ್ರೆ ಇದು ಕೆಳಕ್ಕೆ ಬೀಳುವುದಕ್ಕೆ ಸಂಬಂಧಿಸಿ ನಿಮ್ಮ ಅಭಿಪ್ರಾಯ ಹೇಳಿ ನೋಡುವ. ಆಗ ಹೇಳಿದಾಗ ಒಟ್ಟಿಗೆ ತಲುಪುವುದು, ಕಾಗದ ಮೊದಲು ತಲುಪುವುದು, ಕಲ್ಲು ಮೊದಲು ತಲುಪುವುದು, 3 ಉತ್ತರಗಳುಂಟು. ಯಾವ್ದು ಹೇಳಿ ನೋಡುವ. ಈಗ ನಿಮಗೆ ಸ್ವಲ್ಪ ಗಲಿಬಿಲಿ ಆಯ್ತಲ್ವ, ಉತ್ತರ ಹೇಳಲಿಕ್ಕೆ ಸ್ವಲ್ಪ ಆಲೋಚನೆ ಮಾಡಬೇಕು ಆಗುವಂತಹ ಸ್ಥಿತಿ ಬಂತು. ಉತ್ತರ ಇಷ್ಟೇ, ಏನು? ಕಲ್ಲು ಮೊದಲು ತಲುಪುತ್ತದೆ, ಕಾಗದ ನಿಧಾನವಾಗಿ ತಲುಪುತ್ತದೆ. ಹಾಗಿದ್ರೆ ಕಾಗದದ ಆಗಿರುವ ವಸ್ತುಗಳು, ಆಗಿರುವ ಪ್ರಯೋಗಕ್ಕೂ ಈಗಿನ ಪ್ರಯೋಗಕ್ಕೂ ಆಗ ಎರಡೂ ವಸ್ತುಗಳು ಒಂದೇ ದ್ರವ್ಯರಾಶಿಯಲ್ಲಿ ವ್ಯತ್ಯಾಸ ಇದ್ದು ಕೂಡ ಒಟ್ಟಿಗೆ ತಲುಪುತ್ತದೆ. ಈಗ ದ್ರವ್ಯರಾಶಿಯಲ್ಲಿ ವ್ಯತ್ಯಾಸ ಇರುವಂತಹ ಕಾಗದ ಮತ್ತು ಕಲ್ಲು, ಅವುಗಳು ಒಟ್ಟಿಗೆ ತಲುಪುವುದಿಲ್ಲ. ಕಾಗದ ನಿಧಾನ, ಕಲ್ಲು ಪಕ್ಕನೆ ತಲುಪುತ್ತದೆ. ಹಾಗಿದ್ರೆ ಕಾಗದದಂತಹ ವಸ್ತುಗಳು ನಿಧಾನವಾಗಿ ತಲುಪುತ್ತಂತೆ, ಕಾಗದ ಗರಿಯ ಆಗಿರುವ ವಸ್ತು. ಇದಕ್ಕೇನು ಕಾರಣ ಆಗಿರ್ಬೋದು? ಗುರುತ್ವಾಕರ್ಷಣ ವೇಗೋತ್ಕರ್ಷಕ್ಕೆ ಸಂಬಂಧಪಟ್ಟ ಯಾವ ವಿಷಯ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಗುರುತ್ವಾಕರ್ಷಣ ವೇಗೋತ್ಕರ್ಷ ಸಮಾನ ಅಂತ ನಾವು ನೋಡಿದ್ದೀವಿ. ಹಾಗಿದ್ರೆ ಅಲ್ಲಿ ಕಾಗದ ನಿಧಾನವಾಗಿ ಬೀಳಲಿಕ್ಕೆ ಏನು ಕಾರಣ? ನಮಗೆ ನಾವು ನೋಡಿದರೆ ಗೆಲೀಲಿಯೋ ಗೆಲೀಲಿ ಎಂಬ ವಿಜ್ಞಾನಿ ಏನು ಹೇಳಿದ ಅಂತ ಹೇಳಿದ್ರೆ,
ಆ ಕಾಗದಕ್ಕೆ ವಾಯುವಿನಿಂದಾಗಿ ಒಂದು ಪ್ರತಿರೋಧ ಉಂಟಾಗ್ತದೆ. ಆ ವಾಯುವಿನ ಪ್ರತಿರೋಧದಿಂದಾಗಿ ಕಾಗದ ನಿಧಾನವಾಗಿ ತಲುಪುತ್ತದೆ ಅಂತ ಗೆಲಿಲಿ ಎಂಬ ವಿಜ್ಞಾನಿ ಹೇಳಿದರು. ಆದರೆ ಆ ವಾಯು ಇಲ್ಲದೆ ಮಾಡಿದ ವಾಯುರಹಿತವಾದ ಪ್ರದೇಶವಾಗಿದ್ದರೆ ಅವುಗಳು ಒಟ್ಟಿಗೆ ತಲುಪಬಹುದಾ? ಆ ದೃಷ್ಟಿಯಿಂದ ನಮ್ಗೆ ಏನು ಹೇಳ್ಬೋದು? ವಾಯು ಇದ್ರೆ ವಾಯುವಿನ ಪ್ರತಿರೋಧದಿಂದ ಕಾಗದ ನಿಧಾನವಾಗಿ ತಲುಪುತ್ತದೆ, ಕಲ್ಲು ಬೇಗ ತಲುಪುತ್ತದೆ. ಹಾಗಿದ್ರೆ ವಾಯುವೇ ಇಲ್ಲದಿದ್ರೆ ವಾಯುರಹಿತವಾದ ಒಂದು ಪ್ರದೇಶವನ್ನು ಉಂಟು ಮಾಡಿದರೆ ಅವುಗಳು ಒಟ್ಟಿಗೆ ತಲುಪುವುದು ಅಂತ ಗೆಲಿಲಿಯೋ ಹೇಳಿ. ಆದರೆ ಗೆಲಿಲಿಯ ಆ ಕಾಲದಲ್ಲಿ ವಾಯುರಹಿತವಾದಂತಹ ಪ್ರದೇಶವನ್ನು ಉಂಟು ಮಾಡುವಂತಹ ವ್ಯವಸ್ಥೆ ಎಲ್ಲ ಇರಲಿಲ್ಲ. ಅದಕ್ಕೆ ಬೇಕಾದಂತಹ ಸಲಕರಣೆಗಳಿರಲಿಲ್ಲ. ಮುಂದೆ ಏನು ಮಾಡಿದೆ ಅಂತ ಹೇಳಿದ್ರೆ, ಸರ್ ಐಸಾಕ್ ನ್ಯೂಟನ್ ಎಂಬ ವಿಜ್ಞಾನಿ ಅದನ್ನು ಸಾಧಿಸಿ ಏನು ಮಾಡಿದವ? ಒಂದು ಗರಿ ಮತ್ತು ನಾಣ್ಯ ತೆಗೆದುಕೊಂಡು ತೆಗೆದುಕೊಂಡು ಅದನ್ನು ಒಂದು ಕೊಳವೆಯಲ್ಲಿ ಇರಿಸಿ ಆ ಕೊಳವೆಯನ್ನು ವಾಯುರಹಿತವಾಗಿ ಮಾಡಿ ಪ್ರಯೋಗವನ್ನು ಮಾಡಿ. ಆ ಪ್ರಯೋಗದ ಆಧಾರದಲ್ಲಿ ಅವ ಏನು ಹೇಳಿದ? ದ್ರವ್ಯರಾಶಿ ಮತ್ತು ಭೂಗುರುತ್ವಾಕರ್ಷಣ ವೇಗೋತ್ಕರ್ಷಗಳ ನಡುವೆ ಪರಸ್ಪರ ಸಂಬಂಧ ಇಲ್ಲ ಎಂಬುದಾಗಿ ಆ ಪ್ರಯೋಗದ ಮೂಲಕ ಅವ ಸಾಧಿಸಿದ. ಹಾಗಿದ್ರೆ ಆ ಪ್ರಯೋಗವನ್ನು ಒಂದ್ಸಲ ನೋಡಿದ ನಂತರ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ, ಅದಕ್ಕಿರೋ ಉತ್ತರವನ್ನು ಹೇಳ್ತೇನೆ. ಸರ್, ಈಗ ಆ ಪ್ರಯೋಗವನ್ನು ಒಂದ್ಸಲ ನೋಡಿ. ಗರಿ ಮತ್ತು ನಾಣ್ಯ ಪ್ರಯೋಗ. ವಿಭಿನ್ನ ದ್ರವ್ಯರಾಶಿ ಇರುವ ವಸ್ತುಗಳನ್ನು ಒಟ್ಟಿಗೆ ಸ್ವತಂತ್ರವಾಗಿ ಕೆಳಗೆ ಬೀಳುವಂತೆ ಮಾಡಿದಾಗ ಅವುಗಳು ಏಕಕಾಲಕ್ಕೆ ಕೆಳಗೆ ತಲುಪುತ್ತವೆ ಎಂದು, ಆದುದರಿಂದ ಅವುಗಳಿಗೆ ಲಭಿಸುವ ಭೂಗುರುತ್ವಾಕರ್ಷಣೆಯಿಂದುಂಟಾಗುವ ವೇಗೋತ್ಕರ್ಷ ಸಮಾನವಾಗಿದೆ ಎಂದು, ಅದು ವಸ್ತುವಿನ ದ್ರವ್ಯರಾಶಿಯನ್ನು ಅವಲಂಬಿಸಿರುವುದಿಲ್ಲ ಎಂದು ಗೆಲಿಲಿಯೋ ಕಂಡುಹಿಡಿದರು. ಇದನ್ನು ಗರಿ ಮತ್ತು ನಾಣ್ಯದ ಪ್ರಯೋಗದ ಮೂಲಕ ನ್ಯೂಟನ್ ಪ್ರಾಯೋಗಿಕವಾಗಿ ಮಾಡಿ ಸಾಧಿಸಿ ತೋರಿಸಿದರು. ಇದು ಇದಕ್ಕಾಗಿ ಅವರು ಉಪಯೋಗಿಸಿದ ಉಪಕರಣವಾಗಿದೆ. ಇದೊಂದು ನ್ಯೂಟನ್ಸ್ ಟ್ಯೂಬ್. ಇದರ ಒಳಗೆ ಒಂದು ನಾಣ್ಯ ಮತ್ತು ಗರಿ ಇದೆ. ಒಳಭಾಗದಲ್ಲಿ ವಾಯುವು ಇದೆ. ಇದನ್ನು ತಲೆಕೆಳಗೆ ಮಾಡಿದಾಗ ನಾಣ್ಯ ಮೊದಲು ತಲುಪಿತು, ಬಳಿಕ ಗರಿ ತಲುಪಿತು. ನಾಣ್ಯ ಮೊದಲು ತಲುಪಿತು, ಗರಿ ನಿಧಾನವಾಗಿ ತಲುಪಿತು. ಇದರೊಳಗಿರುವ ವಾಯು ಉಂಟುಮಾಡುವ ತಡೆಯಿಂದಾಗಿ ಗರಿಯು ನಿಧಾನವಾಗಿ ತಲುಪುವುದು. ಅಲ್ಲದೆ ಗುರುತ್ವಾಕರ್ಷಣೆಯಿಂದುಂಟಾಗುವ ವೇಗೋತ್ಕರ್ಷ ವಿಭಿನ್ನವಾಗಿರುವುದರಿಂದ ಅಲ್ಲ. ಹಾಗಿದ್ದರೆ ಇದರೊಳಗಿನ ವಾಯುವನ್ನು ನೀಗಿಸಿ ಈ ಪ್ರಯೋಗವನ್ನು ಪುನರಾವರ್ತಿಸಿದರೆ ಏನು ಸಂಭವಿಸುತ್ತದೆ ಎಂದು ನೋಡೋಣ. ಅದಕ್ಕಾಗಿ ನಾನೀಗ ಇದನ್ನು ಒಂದು ವ್ಯಾಕ್ಯೂಮ್ ಪಂಪಿಗೆ ಜೋಡಿಸುತ್ತೇನೆ. ಈ ವ್ಯಾಕ್ಯೂಮ್ ಪಂಪ್ ಅನ್ನು ಉಪಯೋಗಿಸಿ ಇದರೊಳಗಿನ ವಾಯುವನ್ನು ನೀಗಿಸುತ್ತಿದ್ದೇನೆ. ನಿಮಗೆ ನೋಡಿದರೆ ತಿಳಿಯಬಹುದು. ನೋಡಿ, ಈ ಟ್ಯೂಬ್ ಸ್ವಲ್ಪ ಚಪ್ಪಟೆಯಾಗುತ್ತಿದೆ. ಯಾಕೆಂದರೆ ಅದರೊಳಗಿನ ವಾಯು ನೀಗಿಸಲ್ಪಡುತ್ತಿದೆ. ಇದರೊಳಗಿನ ವಾಯುವನ್ನು 100% ನೀಗಿಸಲು ನಮಗೆ ಸಾಧ್ಯವಿಲ್ಲ. ಯಾಕೆಂದರೆ 100% ವಾಯುವನ್ನು ನೀಗಿಸಿ ಪೂರ್ಣ ನಿರ್ವಾತವಾದರೆ ವಾತಾವರಣದ ಒತ್ತಡದಿಂದಾಗಿ ಈ ಗಾಜಿನ ಟ್ಯೂಬ್ ಒಡೆದು ಹೋಗಬಹುದು. ಆದುದರಿಂದ 70ರಿಂದ 80% ವಾಯುವನ್ನು ನೀಗಿಸುತ್ತಿದ್ದೇನೆ. ನೋಡಿ, ಇಷ್ಟು ವಾಯು ಪಂಪ್ ಮಾಡಿ ನೀಗಿಸಿದ್ದೇನೆ. ರಬ್ಬರ್ ಟ್ಯೂಬ್ ನೋಡಿದರೆ ತಿಳಿಯಬಹುದು. ಇದು ಚಪ್ಪಟೆಯಾದದ್ದು ಅದರೊಳಗಿನ ವಾಯುವನ್ನು ಪಂಪ್ ಮಾಡಿ ನೀಗಿಸಿದುದರಿಂದಾಗಿದೆ. ಇನ್ನು ಇದನ್ನು ಕ್ಲೋಸ್ ಮಾಡುತ್ತೇನೆ. ಇನ್ನು ಇದನ್ನು ತಲೆ ಕೆಳಗೆ ಮಾಡುತ್ತೇನೆ. ನೋಡಿ, ನಾಣ್ಯ ಮತ್ತು ಗರಿ ಏಕಕಾಲಕ್ಕೆ ತಲುಪುತ್ತದೆ. ಆಗ ಇದ್ದಷ್ಟು ತಡವಾಗುವುದಿಲ್ಲ. ಎರಡಕ್ಕೂ ಸಮಾನ ವೇಗೋತ್ಕರ್ಷ ಲಭಿಸುತ್ತದೆ. ಈಗ ವಾಯುವನ್ನು ನೀಗಿಸಿರುವುದರಿಂದ ಗರಿಗೆ ತಡೆ ಉಂಟಾಗುವುದಿಲ್ಲ. ಆದುದರಿಂದ ಅವುಗಳೆರಡೂ ಒಮ್ಮೆಲೆ ತಲುಪುತ್ತವೆ. ಹಾಗಿದ್ದರೆ ಈ ಪ್ರಯೋಗದಿಂದ ವಸ್ತುವಿನ ದ್ರವ್ಯರಾಶಿ ಮತ್ತು ವೇಗೋತ್ಕರ್ಷಗಳೊಳಗೆ ಸಂಬಂಧವಿಲ್ಲ ಎಂದು ನಮಗೆ ಕಂಡುಹಿಡಿಯಬಹುದು. ಪ್ರಯೋಗವನ್ನು ನೀವು ನೋಡಿದಿರಲ್ಲ. ಈಗ ಆ ಪ್ರಯೋಗಕ್ಕೆ ಸಂಬಂಧಿಸಿ ಒಂದೆರಡು ಪ್ರಶ್ನೆಯನ್ನು ನಾವು ನೋಡ್ಲಿಕ್ಕೆ ಹೋಗ್ತೀವಿ. ಕೊಳವೆಯಲ್ಲಿ ವಾಯು ತುಂಬಿದಾಗ ನಾವು ನೋಡಿದರೆ ವಾಯು ತುಂಬಿಸಿ ನಾಣ್ಯವನ್ನು ಮತ್ತೆ ಗರಿಯನ್ನು ಒಟ್ಟಿಗೆ ಕೆಳಗೆ ಬೀಳುವಂತೆ ಮಾಡಿದ್ರೆ ಏನಾಗ್ತದೆ? ಮೊದಲು ನಾಣ್ಯ ಬೀಳ್ತದೆ, ಗರಿ ನಂತರ ಬೀಳ್ತದೆ. ಕಾರಣ ನಮ್ಗೆ ಈಗಾಗಲೇ ಗೊತ್ತುಂಟು. ಏನು ಕಾರಣ ಹೇಳಿ ನೋಡುವ? ವಾಯುವಿನ ಪ್ರತಿರೋಧ.
ಅದರಿಂದ ವಾಯುವಿನ ಪ್ರತಿರೋಧ ಇರುವುದರಿಂದಾಗಿ ನಾಣ್ಯ ಮೊದಲು ಬೀಳುವುದಿದ್ರು ಗರಿಯು ನಿಧಾನವಾಗಿ ಬಿತ್ತು. ನಂತರ ನಾವೇನು ಮಾಡಿದೆವು, ಆ ಕೊಳವೆಯಲ್ಲಿರುವಂತಹ ಗಾಳಿಯನ್ನು ನೀಗಿಸಿದೆವು. ಸಂಪೂರ್ಣವಾಗಿ ನಿಲ್ಲಿಸಲಿಕ್ಕೆ ಆಗದಿದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ಗಾಳಿಯನ್ನು ನಾವು ನೀಗಿಸಿ ನಂತರ ನಾವು ಅವುಗಳೆರಡನ್ನು ಕೆಳಕ್ಕೆ ಬೀಳುವ ಹಾಗೆ ಮಾಡಿದ್ವಿ. ಏನಾಯ್ತು, ಈಗ ಆ ಕೊಳವೆಯಲ್ಲಿದ್ದಂತಹ ಗರಿ ಹಾಗೂ ನಾಣ್ಯ ಎರಡು ಒಂದೇ ಸಮಯದಲ್ಲಿ ಒಟ್ಟಿಗೆ ಕೆಳಕ್ಕೆ ಬಂತು. ಹಾಗಿದ್ರೆ ಈ ಪ್ರಯೋಗದ ಆಧಾರದಲ್ಲಿ ನೀವು ಯಾವ ನಿಗಮನಕ್ಕೆ ಬರ್ತೀರಿ ಹೇಳಿ ನೋಡುವ. ಅಲ್ಲಿ ಗರಿ ಹಾಗೂ ನಾಣ್ಯಗಳ ದ್ರವ್ಯರಾಶಿಯಲ್ಲಿ ವ್ಯತ್ಯಾಸ ಇದ್ರೂ ಕೂಡ ಅವುಗಳು ಒಟ್ಟಿಗೆ ಕೆಳಗೆ ತಲುಪಿತು. ಹಾಗಿದ್ರೆ ದ್ರವ್ಯರಾಶಿ ಮತ್ತು ಭೂಗುರುತ್ವಾಕರ್ಷಣ ವೇಗೋತ್ಕರ್ಷಗಳ ನಡುವೆ ಸಂಬಂಧ ಇಲ್ಲ ಎಂಬುದಾಗಿ ಈ ಪ್ರಯೋಗದಿಂದ ನಮಗೆ ತಿಳಿಯುವುದು. ದ್ರವ್ಯರಾಶಿ ಮತ್ತು ಭೂಗುರುತ್ವಾಕರ್ಷಣ ವೇಗೋತ್ಕರ್ಷಗಳ ನಡುವೆ ಸಂಬಂಧ ಇಲ್ಲ. ದ್ರವ್ಯರಾಶಿ ಹೆಚ್ಚಿರುವ ವಸ್ತುಗಳು ದ್ರವ್ಯರಾಶಿ ಕಡಿಮೆ ಇರುವ ವಸ್ತುಗಳ ಮೇಲೂ ಭೂಮಿಯು ಸಮಾನವಾದ ಭೂಗುರುತ್ವಾಕರ್ಷಣ ವೇಗೋತ್ಕರ್ಷವನ್ನು ಪ್ರಯೋಗಿಸುತ್ತದೆ ಅಂತ ನಮಗೆ ಈ ಪ್ರಯೋಗದಿಂದ ತಿಳಿಯುವುದು. ಆದ್ದರಿಂದ ಇವತ್ತು ಕಲಿತಂತಹ ವಿಷಯಗಳನ್ನು ಭೂಗುರುತ್ವಾಕರ್ಷಣ ವೇಗೋತ್ಕರ್ಷಕ್ಕೆ ಸಂಬಂಧವಂತಹ ವಿಷಯಗಳನ್ನು ನೋಡಿದೆವು. ಅದು ಧ್ರುವ ಪ್ರದೇಶದಲ್ಲಿ ಭೂಗುರುತ್ವಾಕರ್ಷಣ ವೇಗೋತ್ಕರ್ಷ 9.83 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ನೋಡಿದೆವು. ಭೂಮಧ್ಯ ರೇಖಾ ಪ್ರದೇಶದಲ್ಲಿ ಅದು 9.78 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ನಾವು ನೋಡಿದೆವು. ಹಾಗಿದ್ರೆ ಗಣಿತ ಸಮಸ್ಯೆಗಳನ್ನು ಪರಿಹರಿಸುವಾಗ ನಾವು ಅದನ್ನು ಸರಾಸರಿ ಬೆಲೆಯಾದಂತಹ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಂಬುದಾಗಿ ಅದನ್ನು ತಿಳಿಯುತ್ತೆ ಅಂತ ನಾವು ನೋಡಿದೆವು. ನಂತರ ನಾವೇನು ನೋಡಿದೆವು, ಭೂಗುರುತ್ವಾಕರ್ಷಣ ವೇಗೋತ್ಕರ್ಷ ಹಾಗೂ ದ್ರವ್ಯರಾಶಿಗಳ ನಡುವೆ ಸಂಬಂಧ ಇಲ್ಲ ಎಂಬುದಾಗಿ ನ್ಯೂಟನ್ನ ಗರಿ ಮತ್ತು ನಾಣ್ಯದ ಪ್ರಯೋಗದ ಮೂಲಕ ತಿಳಿದುಕೊಂಡೆವು. ಈ ಎಲ್ಲ ವಿಷಯಗಳನ್ನು ನೀವು ನಿಮ್ಮ ಸೈನ್ಸ್ ಡೈರಿಯಲ್ಲಿ ಸರಿಯಾಗಿ ಬರೀಬೇಕು. ಇನ್ನೇನಾದರೂ ನಿಮಗೆ ಸಂಶಯ ಇದ್ದರೆ ನಿಮ್ಮ ಫಿಸಿಕ್ಸ್ ಅಧ್ಯಾಪಕರಿಂದ ಅದನ್ನು ಪರಿಹರಿಸಿ ಅದನ್ನು ಸರಿಯಾಗಿ ಪುಸ್ತಕದಲ್ಲಿ ಬರೀಬೇಕು. ಬರೆದ ನಂತರ ಅದನ್ನು ನಿಮ್ಮ ಅಧ್ಯಾಪಕರಿಗೆ ಕಳಿಸಬೇಕು. ಮುಂದಿನ ಅಧ್ಯಾಯದಲ್ಲಿ ಈ ಅಧ್ಯಾಯದ ಮುಂದಿನ ಭಾಗದಲ್ಲಿ ಈ ಅಧ್ಯಾಯದ ಇತರ ವಿಷಯಗಳನ್ನು ನಾವು ಕಲಿಯುವ. ಎಲ್ಲರಿಗೂ ವಂದನೆ.